ವೀಕ್ಷಕರೇ, ವಿಷನ್ ಬ್ರಾಡ್ಕಾಸ್ಟರ್ಸ್ ಅಂಡ್ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತಪಡಿಸುವ ವಾಹಿನಿ ಸಾನ್ ಟಿವಿ. ಭಾರತೀಯ ಕ್ರಿಕೆಟ್ ಆಟಗಾರರು ಹೊಂದಿರುವಂತಹ ಕೆಲವೊಂದು ರೆಸ್ಟೋರೆಂಟ್ ಬಿಸಿನೆಸ್ಗಳ ಬಗ್ಗೆ ನಾನು ಇವತ್ತು ಈ ವರದಿಯಲ್ಲಿ ಆಗ್ತಾ ಇದ್ದೀನಿ. ಸದ್ಯಕ್ಕೆ ಅನೇಕ ಭಾರತೀಯ ಕ್ರಿಕೆಟಿಗರು ರೆಸ್ಟೋರೆಂಟ್ ಬಿಸಿನೆಸ್ಗೆ ಇಳಿದಿದ್ದಾರೆ. ಆ ಕುರಿತು ಇಲ್ಲಿದೆ ಒಂದು ವರದಿ. ಭಾರತೀಯರು ಕ್ರಿಕೆಟ್ ಅನ್ನ ತುಂಬಾ ಪ್ರೀತಿಸುತ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಅದರಂತೆ ಆಟಗಾರರನ್ನು ಕೂಡ ಅಷ್ಟೇ ಪ್ರೀತಿಸಿ ಅಭಿಮಾನ ತೋರಿಸುತ್ತಾರೆ. ಪಿಚ್ ನಲ್ಲಿ ತಮ್ಮ ಅಭಿಮಾನಿಗಳನ್ನ ಬೆರಗೊಳಿಸುವ ಜೊತೆಗೆ ಈ ಕ್ರಿಕೆಟಿಗರು ವ್ಯಾಪಾರ ಉದ್ಯಮಗಳು ಸಹ ಹೆಜ್ಜೆ ಹಾಕಿದ್ದಾರೆ. ಧೋನಿ, ತೆಂಡೂಲ್ಕರ್, ಕೊಹ್ಲಿ ಸೇರಿದಂತೆ ಆಟಗಾರರು ತಮ್ಮದೇ ಆದ ರೆಸ್ಟೋರೆಂಟ್ಗಳನ್ನ ತೆರೆದಿದ್ದಾರೆ. ಯಾರೆಲ್ಲ ಯಾವ ರೆಸ್ಟೋರೆಂಟ್ ಹೊಂದಿದ್ದಾರೆ ಎಂಬುದನ್ನ ಈ ವರದಿಯಲ್ಲಿ ಹಾಕ್ತೀನಿ. ಕಮ್ಯೂನ್ ಮತ್ತು ನ್ಯೂವಾ ಟೀಮ್ ಇಂಡಿಯಾದ ಖ್ಯಾತ ಕ್ರಿಕೆಟರ್ ವಿರಾಟ್ ಕೊಹ್ಲಿ 1-8 ಕಮ್ಯೂನ್ ಮತ್ತು ನ್ಯೂವಾ ಎಂಬ ಎರಡು ರೆಸ್ಟೋರೆಂಟ್ಗಳ ಹೆಮ್ಮೆಯ ಮಾಲೀಕರಾಗಿದ್ದರೆ 1-8 ಕಮ್ಯೂನ್ 2017ರಲ್ಲಿ ವಿರಾಟ್ ಪ್ರಾರಂಭಿಸಿದ ಉದ್ಯಮವಾಗಿದೆ. ದೆಹಲಿ ಮತ್ತು ಮುಂಬೈನ ಅನೇಕ ಸ್ಥಳಗಳಲ್ಲಿ ಔಟ್ಲೆಟ್ಗಳನ್ನು ಹೊಂದಿದೆ. ಇದು ಕಾಂಟಿನೆಂಟಲ್, ಮೆಡಿಟರೇನಿಯನ್ ಮತ್ತು ಏಷ್ಯನ್ ಪಾಕ್ ಪದ್ಧತಿಯ ಆಹಾರ ಒದಗಿಸುತ್ತದೆ. ಇನ್ನೊಂದು ನ್ಯೂವಾ ದೆಹಲಿಯಲ್ಲಿದೆ. ಇದರಲ್ಲಿ ದಕ್ಷಿಣ ಅಮೆರಿಕದ ಭಕ್ಷ್ಯಗಳು ಮತ್ತು ಕ್ಯೂರೇಟೆಡ್ ವೇಗಾನ್ ಮೆನುವಿನಲ್ಲಿ ಪರಿಣಿತಿಯನ್ನು ಹೊಂದಿದಂತ ರೆಸ್ಟೋರೆಂಟ್ ಇದಾಗಿದೆ. ಜಹೀರ್ ಖಾನ್ ಅವರು 2 ಲಕ್ಸುರಿ ರೆಸ್ಟೋರೆಂಟ್ಗಳನ್ನು ಹೊಂದಿದ್ದಾರೆ. ಅದುವೇ ಡೈನ್ ಫೈನ್ ಮತ್ತು ದಿ ಸ್ಪೋರ್ಟ್ಸ್ ಲಾಂಜ್. ಡೈನ್ ಫೈನ್ ಪುಣೆಯಲ್ಲಿರುವ ಉತ್ತಮ ರೆಸ್ಟೋರೆಂಟ್. 2005ರಲ್ಲಿ ಪ್ರಾರಂಭವಾದ ಈ ರೆಸ್ಟೋರೆಂಟ್ ದಶಕಗಳಿಂದ ಖ್ಯಾತಿಯನ್ನು ಹೊಂದಿದೆ ಮತ್ತು ಅತಿಥಿಗಳಿಂದ ಸಂಪೂರ್ಣವಾಗಿ ಪ್ರೀತಿಸಲ್ಪಡುತ್ತದೆ. ಕೆಲವು ವರ್ಷಗಳ ನಂತರ ಜಹೀರ್ ಉತ್ತಮ ಊಟದ ವಾತಾವರಣದೊಂದಿಗೆ ಕ್ರೀಡಾ ಬಾರ್ ಸೆಟಪ್ ಅನ್ನು ಕೂಡ ತೆರೆದರು. ಇದು ಸ್ಪೋರ್ಟ್ಸ್ ಥೀಮ್ ಬಾರ್ ಆಗಿದೆ. ಮಾಜಿ ಕ್ರಿಕೆಟರ್ ಮತ್ತು ಲೆಜೆಂಡರಿ ಬ್ಯಾಟ್ಸ್ಮನ್ ಕಪಿಲ್ ದೇವ್ ಕೂಡ ಪಟ್ನಾದಲ್ಲಿ 11 ಎಂಬ ಹೆಸರಿನ ಸ್ವಂತ ರೆಸ್ಟೋರೆಂಟ್ ಅನ್ನು ನಡೆಸುತ್ತಿದ್ದಾರೆ. ಸಂಪೂರ್ಣವಾಗಿ ಕ್ರಿಕೆಟ್ ವಿಷಯವನ್ನು ಹೊಂದಿರುವ ಈ ಸ್ಥಳವು ಅದರ ಮಾಲೀಕತ್ವದ ಖ್ಯಾತಿಗಾಗಿ ಬೃಹತ್ ಪ್ರಮಾಣದ ಜನರಿಂದ ನೆರೆದಿರುತ್ತದೆ. ಇದು ಕುಟುಂಬಗಳು, ದಂಪತಿಗಳು ಮತ್ತು ಸ್ನೇಹಿತರಿಗೆ ಸೂಕ್ತವಾದ ಪರಿಪೂರ್ಣ ಆಸನ ಆಯ್ಕೆಗಳನ್ನು ಹೊಂದಿದೆ. ಇದು ಭಾರತೀಯ, ಪ್ಯಾನ್ ಏಷ್ಯನ್ ಮತ್ತು ಕಾಂಟಿನೆಂಟಲ್ ನಂತ ಆಹಾರವನ್ನು ನೀಡುತ್ತದೆ. ರೆಸ್ಟೋರೆಂಟ್ಗಳನ್ನು ಹೊಂದಿರುವ ಕ್ರಿಕೆಟ್ ಪಟ್ಟಿಗೆ ಹೊಸದಾಗಿ ಪ್ರವೇಶಿಸಿದರು ಸುರೇಶ್ ರೈನಾ. 2023ರಲ್ಲಿ ಕ್ರಿಕೆಟ್ಗ ಆಮ್ಸ್ಟರ್ಡ್ಯಾಮ್ನ ನಗರದ ಭಾಗದಲ್ಲಿ ತನ್ನದೇ ಹೆಸರಿನಲ್ಲಿ ಭಾರತದ ಆಹಾರ ಶೈಲಿಯ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿದರು. ಇದನ್ನ ಸಾಗರ್ ವೃತ್ತದಲ್ಲಿ ಪ್ರಾರಂಭಿಸುವುದರಿಂದ ಈ ಸ್ಥಳವು ಭಾರತೀಯ ಗ್ಯಾಸ್ಟ್ರಾನಮಿಕಲ್ ಭಕ್ಷ್ಯಗಳ ಭರವಸೆಯ ರುಚಿಯನ್ನು ಸವಿಲಿ ನೀಡುತ್ತದೆ. ಈ ಸ್ಥಳವು ಭಾರತದ ಕ್ರಿಕೆಟ್ ಮತ್ತು ಆಹಾರ ಪರಂಪರೆಯನ್ನ ಪ್ರತಿಬಿಂಬಿಸುವ ಅದ್ಭುತ ಸ್ಮರಣಿಕೆಗಳಿಂದ ಅಲಂಕರಿಸಿದೆ. ರವೀಂದ್ರ ಜಡೇಜಾ ಅವರು ಜಡ್ಡೂಸ್ ಫುಡ್ ಫೀಲ್ಡ್ ಎಂಬ ರೆಸ್ಟೋರೆಂಟ್ ಅನ್ನು ಹೊಂದಿದ್ದಾರೆ. ಗುಜರಾತ್ನ ವರ್ಣರಂಜಿತ ನಗರವಾದ ರಾಜ್ಕೋಟ್ನಲ್ಲಿ ನೆಲೆಗೊಂಡಿರುವ ಈ ರೆಸ್ಟೋರೆಂಟ್ ನಗರದ ಅತ್ಯಂತ ಜನಪ್ರಿಯ ಮತ್ತು ಕಾರ್ಯನಿರತ ಹ್ಯಾಂಗ್ಔಟ್ ತಾಣಗಳಲ್ಲಿ ಒಂದಾಗಿದೆ. ಇದು ಭಾರತೀಯ, ಥಾಯ್, ಚೈನೀಸ್, ಮೆಕ್ಸಿಕನ್ ಮತ್ತು ಇಟಾಲಿಯನ್ ಪಾಕ್ ಪದ್ಧತಿಗಳಾದ್ಯಂತ ವ್ಯಾಪಿಸಿರುವ ಪ್ರಭಾವಶಾಲಿ ಮೆನುವನ್ನು ಹೊಂದಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರು ಮುಂಬೈನ ಕೆಲವು ಸ್ಥಳಗಳಲ್ಲಿ ತೆಂಡೂಲ್ಕರ್ಸ್ ರೆಸ್ಟೋರೆಂಟ್ನ ಕೆಲವು ಶಾಖೆಗಳನ್ನು ತೆರೆದಿದ್ದಾರೆ. ಇದು ಇತ್ತೀಚೆಗೆ ಬೆಂಗಳೂರಿನಲ್ಲಿ 2 ಸ್ಥಳಗಳಲ್ಲಿ ತನ್ನ ಮಳಿಗೆಗಳನ್ನು ವಿಸ್ತರಿಸಿದೆ. ಈ ಸ್ಥಳವು ವೈವಿಧ್ಯಮಯ ಬಹು ತಿನಿಸು ಭಕ್ಷ್ಯಗಳನ್ನು ನೀಡುತ್ತದೆ ಮತ್ತು ಮಾಸ್ಟರ್ ಬ್ಲಾಸ್ಟರ್ ಅಭಿಮಾನಿಗಳಿಗೆ ಹೆಚ್ಚು ಇಷ್ಟವಾದ ಸ್ಥಳವಾಗಿದೆ. ಕೋಲ್ಕತ್ತಾದ ಸೌರವ್ ಗಂಗೂಲಿ ಅವರು ತಮ್ಮ ಹೆಸರಿನಲ್ಲಿ ಅವರ ಹುಟ್ಟೂರಾದ ಕೋಲ್ಕತ್ತಾದಲ್ಲಿ ರೆಸ್ಟೋರೆಂಟ್ ಅನ್ನು ಸ್ಥಾಪಿಸಿದ್ದಾರೆ. ಜನರು ಆನಂದಿಸಲು ಉತ್ತಮ ಆಹಾರದ ಜೊತೆಗೆ ಈ ಸ್ಥಳವನ್ನು ನಿರ್ಮಿಸುವ ಕಲ್ಪನೆಯನ್ನ ಕ್ರಿಕೆಟ್ಗ ವ್ಯಕ್ತಪಡಿಸಿದ್ದರು. ಹೀಗಾಗಿ ನಗರದ ಹೃದಯ ಭಾಗದಲ್ಲಿರುವ ಸೌರೋಸ್ ಅತ್ಯಂತ ಜನಪ್ರಿಯ ಆಹಾರದ ಜಾಯಿಂಟ್ಗಳಲ್ಲಿ ಒಂದಾಗಿದೆ. ಬೆರಳಿನಿಂದ ನಕ್ಕುವ ರೀತಿಯಲ್ಲಿ ರುಚಿಕರವಾದ ಆಹಾರದ ಜೊತೆಗೆ ಇದು ಭಾರತೀಯ ಮತ್ತು ಚೈನೀಸ್ ಪಾಕ್ ಪದ್ಧತಿಗಳನ್ನು ಸಹ ನೀಡುತ್ತದೆ.
ಕ್ರಿಕೆಟಿಗ ಶೇಖರ್ ಧವನ್ ದುಬೈನಲ್ಲಿ ದಿ ಫ್ಲೈಯಿಂಗ್ ಕ್ಯಾಚ್ ಹೆಸರಿನ ರೆಸ್ಟೋರೆಂಟ್ ಹೊಂದಿದ್ದಾರೆ. ಇದನ್ನು 2023ರಲ್ಲಿ ಪ್ರಾಥಮಿಕವಾಗಿ ಕ್ರೀಡಾ ಕೆಫೆಯಾಗಿ ಪ್ರಾರಂಭಿಸಲಾಯಿತು. ಇದರ ಆಸಕ್ತಿದಾಯಕ ಹೆಸರು ಅವರು ಆಡಿದ ಎಲ್ಲಾ ಪಂದ್ಯಗಳಲ್ಲಿ ಕ್ರಿಕೆಟಿಗಿನ ಐತಿಹಾಸಿಕ ಕ್ಯಾಚ್ಗಳ ಓಡಾಗಿದೆ. ಗ್ರಾಹಕರಿಗೆ ಆರೋಗ್ಯಕರ ಮತ್ತು ಪೌಷ್ಟಿಕಾಂಶದ ಊಟವನ್ನು ಒದಗಿಸುವುದು ಮುಖ್ಯ ಉದ್ದೇಶ. ಈ ಸ್ಥಳವು ಕ್ರೀಡಾ ಪ್ರೇಮಿಗಳಿಗೆ ಪರಿಪೂರ್ಣ ವಾತಾವರಣವಾಗಿದೆ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಹ್ಯಾಂಗ್ಔಟ್ ಸಮಯವನ್ನು ಕಳೆಯಲು ಉತ್ತಮ ಸ್ಥಳವಾಗಿದೆ. ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಕೂಡ ವ್ಯಾಪಾರ ಕ್ಷೇತ್ರಕ್ಕೆ ಪ್ರವೇಶಿಸಿದ ತಮ್ಮದೇ ಆದ ರೆಸ್ಟೋರೆಂಟ್ ಪ್ರಾರಂಭಿಸಿದ ಕ್ರಿಕೆಟಿಗರಲ್ಲಿ ಒಬ್ಬರು. ಡಿಸೆಂಬರ್ 2022ರಲ್ಲಿ ಧೋನಿ ತಮ್ಮದೇ ಆದ ಬ್ರ್ಯಾಂಡ್ ಶಾಖಾ ಹ್ಯಾರಿ ಅನ್ನು ಪ್ರಾರಂಭಿಸಿದರು. ಇದಲ್ಲದೆ ಅದೇ ವರ್ಷ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ತನ್ನ ಮೊದಲ ಔಟ್ಲೆಟ್ ಅನ್ನು ಪ್ರಾರಂಭಿಸಿತು. ಪರ್ಯಾಯ ಸಸ್ಯಾಹಾರಿ ಜೀವನ ಶೈಲಿಯನ್ನು ಪ್ರಯತ್ನಿಸಲು ಎದುರು ನೋಡುತ್ತಿರುವ ಬಹಳಷ್ಟು ಗ್ರಾಹಕರಿಗೆ ಇದು ಖುಷಿ ನೀಡಿದೆ. ಅತ್ಯಂತ ಪ್ರೀತಿಯ ಕ್ರಿಕೆಟಿಗರಲ್ಲಿ ಒಬ್ಬರಾದ ವೀರೇಂದ್ರ ಸೆಹ್ವಾಗ್ ರೆಸ್ಟೋರೆಂಟ್ ಮಾಲೀಕರ ಪಟ್ಟಿಗೆ ಪ್ರವೇಶಿಸಿದ ಮತ್ತೊಂದು ಹೆಸರು. ಈ ಆಟಗಾರ ದೆಹಲಿಯಲ್ಲಿ ಸೆಹ್ವಾಗ್ ಅವರ ಮೆಚ್ಚಿನ ರೆಸ್ಟೋರೆಂಟ್ ಅನ್ನು ಹೊಂದಿದ್ದಾರೆ. ಸೆಹ್ವಾಗ್ ಫೇವರಿಟ್ ಅಂತ ನಾಮಕರಣ ಮಾಡಿದ್ದು ಹೆಸರೇ ಸೂಚಿಸುವಂತೆ ಇದು ಸೆಹ್ವಾಗ್ ಅವರ ನೆಚ್ಚಿನ ಭಕ್ಷ್ಯಗಳನ್ನು ಒದಗಿಸುವ ಒಂದು ಸಣ್ಣ ತಿನ್ನುವ ಪ್ರದೇಶವಾಗಿದೆ. ಗ್ರಾಹಕರ ಸ್ಥಳಕ್ಕೆ ಉತ್ತಮ ಪ್ರಕ್ರಿಯೆಯನ್ನು ನೀಡಿದ್ದಾರೆ. ಇದು ನಮ್ಮ ವಿಶೇಷ ವರದಿ. ವೀಕ್ಷಕರೇ, ನಮ್ಮ ವರದಿಗಳು ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವರದಿಗಳನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸುದ್ದಿಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಮ್ಮ ವಾಹಿನಿಯನ್ನು, ನಮ್ಮ ಚಾನಲನ್ನು ದಯವಿಟ್ಟು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ಈ ಬೆಳಗಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಮಸ್ಕಾರ.